ಬೆಳಗ್ಗೆಯಿಂದ ಇದು 3ನೇ ಜಿಲ್ಲೆ, ಕಂಟಿನ್ಯೂಸ್ ಆಗಿ ಹೊಡಿತಾನೇ ಇದ್ದೀನಿ. ಸೊ ಉಡುಪಿ ಬಂದು ಸೇರಿದ ತಕ್ಷಣ ಇವತ್ತು ರೆಸ್ಟು. ನಾಳೆ ಬೆಳಗ್ಗೆ ಬೇಗ ಎದ್ದು ಸೀದಾ ಮಂಗಳೂರು ಫಿಲಾಟಲಿಗೆ ಹೋಗಬೇಕು. ಬಟ್ ಮಂಗಳೂರು ಫಿಲಾಟಲಿಗೆ ಹೋಗೋಕ್ಕೆ ಮುಂಚೆ ಬೇರೆ ಇರೋವಂಥ 2 ಲೊಕೇಶನ್ಸ್ಗಳು ಸಬ್ ಪೋಸ್ಟ್ ಆಫೀಸ್ ಯಾವುದಿದೆ ಅಲ್ಲಿ ಸೀಲ್ ಕಲೆಕ್ಟ್ ಮಾಡ್ಕೋತೀನಿ ನಾನು, 2-3. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಬೆಳಗಿನ ಶುಭೋದಯಗಳು. ಬಸ್ರೂರಿಂದ ಒಂದು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಯರ್ ಬೈ ಒಂದು 25 ಕಿಲೋಮೀಟರ್ ಇದೆ. ಇವಾಗ ಆಲ್ರೆಡಿ 8:50 ಆಗಿದೆ. 9 o'clock ಓಪನ್ನು. ಅವ್ರು ಕರೆಕ್ಟಾಗಿ 9 o'clockಗೆ ಓಪನ್ ಮಾಡಿದ್ರೆ ನನಗೂ ಬೇರೆ ಕೆಲಸಗಳಿಗೆಲ್ಲ ಈಸಿಯಾಗಿ ಹೋಗುತ್ತೆ. ಹೋಗಬೇಕು, ಬರಬೇಕು, ಸ್ಟೀಲ್ ಕಲೆಕ್ಟ್ ಮಾಡಬೇಕು, ಬರಬೇಕು. ನೈಟ್ ಎಲ್ಲ ನಿದ್ದೆ ಭಾರಿ ಕಷ್ಟ ಗುರು. ಉಡುಪಿ ಸೈಡು, ಮಂಗಳೂರು ಸೈಡ್, ಕೋಸ್ಟಲ್ ರೀಜನಲ್ಲಿ ಭಯಂಕರ ಸೆಕೆ ಇರುತ್ತೆ. ನೈಟ್ ಅಂತೂ ಹೆವಿ ಕಷ್ಟ. ಅರ್ಲಿ ಮಾರ್ನಿಂಗ್ ಒಂದು 3-4 ಆದಮೇಲೆ ಒಳ್ಳೆ ನಿದ್ದೆ ಬಂತು. ಆಟೋ ರೇಟೆಡ್ ಹಾಕಿಲ್ಲ ಅಂದರೆ ಇಲ್ಲಿ ನಮಗೆ ವಿಸ್ಕಿ ಕಾಣಿಸಲ್ಲ. ಸರ್ವಿಸ್ ಕೊಟ್ಟಾಗ ಟೂಲ್ ಬಾಕ್ಸೇ ದೇಬ್ಬಿಟ್ಟವ್ರೆ. ಸೀಟ್ ಕೆಳಗಡೆ ಇರುತ್ತಲ್ಲ ಟೂಲ್ ಬಾಕ್ಸ್, ಅದು ಇಲ್ಲಿಂದ ಮತ್ತೆ ಅಲ್ಲಿವರೆಗೂ ಹೋಗ್ಬೇಕಲ್ಲಪ್ಪ. ಅವ್ರು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಇವಾಗ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೋತೀನಿ. ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಈಚೆ ಬರ್ತೀನಿ. ಹಂಗೂ ಸಡನ್ನಾಗಿ ರೋಡ್ ಮಧ್ಯದಲ್ಲ ನೆನ್ನೆ ನಿನ್ಸ್ಬಿಟ್ಟು ಟೂಲ್ ಕಿಟ್ ಚೆಕ್ ಮಾಡೋಣ ಅಂದ್ಕೊಂಡೆ. ಎಲ್ಲ ಲಗೇಜ್ ಕಟ್ಟಿದ್ದೀನಲ್ಲ, ಆಗಲ್ಲ, ಬಂದ್ಬಿಟ್ಟು ಚೆಕ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಟೂಲ್ ಕಿಟ್ಟೇ ಇಲ್ಲ. ನನ್ನ ಶೋರೂಮ್ ಬಿಟ್ಟರೆ ಬೇರೆ ಎಲ್ಲೂ ಏನೂ ಮಾಡಿಸೇ ಇಲ್ಲ. ಅದು ಹಿಂದೆಗಡೆ ಟಾಪ್ ರಾಕ್ ಹಾಕ್ಸ್ದಾಗ ಮಾತ್ರ ಓಪನ್ ಮಾಡಿಸಿದ್ದು. ಬಟ್ ಅದು ಹಾಕಿದ್ಮೇಲೆ ಅವರು ಎಲ್ಲ ಇಟ್ಟಿದ್ರು. ಅವತ್ತು ಚೆಕ್ ಮಾಡಿದೆ ನಾನು. ಅದಾದಮೇಲೆ ಫಸ್ಟ್ ಸರ್ವಿಸ್ ಮಾಡಿಸಿರೋದು. ದೇವಿರೋದು ಅಂತಲ್ಲ, ಮೋಸ್ಟ್ಲಿ ಅವರು ಸರ್ವಿಸ್ ಕೊಟ್ಟಾಗ ಅದು ಟೂಲ್ ಕಿಟ್ನ ಮತ್ತೆ ಇಡೋದು ಮರ್ತೋಗ್ಬಿಟ್ಟಿದ್ದಾರೆ. ಬಟ್ ಅವ್ರು ಎಲ್ಲೆಲ್ಲೋ ಬಿಸಾಕ್ತಾರೆ, ಅದು ಯೂಸ್ ಇಲ್ಲ ಅವ್ರಿಗೆ. ಬಟ್ ನಮ್ಗೆ ಯೂಸ್ ಅಲ್ಲ. ಇನ್ನೂ 10 ಕಿಲೋಮೀಟರ್ ಇದೆ. ಸ್ಕೂಲ್ ಆವರಣ ನೋಡಿ ಏನು ಕ್ಲೀನಾಗಿದೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇನ್ನೊಂದು ಸ್ಕೂಲು, ಕೆಂಪೆ. ಇದು ಗೌರ್ಮೆಂಟ್ ಸ್ಕೂಲ್. ಇದು ನೋಡಿ, ಮಂದಾರ್ತಿ ಕ್ಷೇತ್ರ. ಮಂದಾರ್ತಿ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ಸಿಗೋ ರೂಟ್ ಇದು. ಶ್ರೀ ಕ್ಷೇತ್ರ, ಕ್ಷೇತ್ರ. ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಕಳೆದಿದ್ದು ಫೀಲಿಂಗ್ ಬರ್ತದೆ. ಯಾಕಂದರೆ ನಮ್ಮೂರಲ್ಲಿ ಹಿಂಗೇನೆ ಪಿಲ್ಲರ್ಗಳಿರುವಂಥ ಹಂಚಿನ ಮನೆಗಳು, ಅದರ ಸುತ್ತ ಮೀನಿನ ಘಮ, ಯೂಸ್ ಮಾಡಿರೋ ಕಪ್ಪೆ ಚಿಪ್ನೆಲ್ಲ ಮನೆ ಸುತ್ತ ಇಡ್ತಿದ್ದೋ, ಮಣ್ಣು ತುಂಬದೇ ಇರಲಿ, ಕೆಸರಾಗದೇ ಇರಲಿ ಅಂದ್ಬಿಟ್ಟು. ಅಡಿಕೆ ಮರಗಳು. ನಾವು ಒಳಗಡೆಯಿಂದ ಬಂದಿದ್ದೀವಿ. ಮೇನ್ ರೋಡ್ಗೆ ಇವಾಗ ಇನ್ನೊಂದು ಕನೆಕ್ಟ್ ಆಗುತ್ತೆ. ಇಲ್ಲಿ ಒಳಗಡೆ ಕ್ಷೇತ್ರ ಇರಬೇಕು. ಕ್ಷೇತ್ರ ಮಂದಾರ್ತಿ ದೇವಸ್ಥಾನ ಇನ್ನು 1 ಕಿಲೋಮೀಟ್ರ್. ಆಲ್ಮೋಸ್ಟ್ ಹತ್ರ 9-12. ಟೈಮಿಂಗ್ ಈಸ್ ಪರ್ಫೆಕ್ಟ್. ಬಟ್ ಪೋಸ್ಟ್ ಮಾಸ್ಟರ್ ಇರಬೇಕು. ಇಲ್ಲೂ ಸೈಡ್ ರೇಟ್ಗಳೆಲ್ಲ ಹೆವಿ ಆಗಿಬಿಟ್ಟಿದೆ ಗುರು. ಇಲ್ಲೇ ಲೆಫ್ಟು, ಇಲ್ಲೇ ಇದೆ ಪೋಸ್ಟ್ ಆಫೀಸ್ ಅಂತ ಬರ್ತಿದೆ. ವೇರ್ ಇಸ್ ದ ಪೋಸ್ಟ್ ಆಫೀಸ್? ಪೋಸ್ಟ್ ಆಫೀಸ್, ಪೋಸ್ಟ್ ಆಫೀಸ್, ಪೋಸ್ಟ್ ಆಫೀಸ್. ಲೆಫ್ಟಾ? ಯಾವ ಪೋಸ್ಟ್ ಆಫೀಸ್ ಇದೆ ಗುರು? ಎಸ್, ಇಲ್ಲಿದೆ ಪೋಸ್ಟ್ ಆಫೀಸ್. ಮಂದಾರ್ತಿಲಿ ಸೀಲ್ ಕಲೆಕ್ಷನ್ ಮುಗೀತು. ನೆಕ್ಸ್ಟ್ ಡೆಸ್ಟಿನೇಷನ್ ಬಾರ್ಕೂರ್. ಇಲ್ಲಿಂದ 8.5 ಕಿಲೋಮೀಟರ್ ಇದೆ. ಸ್ಟ್ರೈಟ್ ಒಂದೇ ರೋಡು ಬಾರ್ಕೂರ್. ಉಡುಪಿಲಿ ಇದೊಂದು ಅಡ್ವಾಂಟೇಜು, ಟ್ರಾಫಿಕ್ ಏನು ಇರಲ್ಲ. ಬೇಗ ಕವರ್ ಮಾಡ್ಬೋದು. ಇವತ್ತೊಂದು ರೀಲ್ಸ್ ಹಾಕ್ತೀನಿ ಇದರಲ್ಲಿ. ಈ ವಿಡಿಯೋ ಬರೋಷ್ಟೊತ್ತು ಆಲ್ರೆಡಿ ಆ ರೀಲ್ ಬಂದಿರುತ್ತೆ. ಏನಾರ ಆ ರೀಲ್ಗೆ ಚೆನ್ನಾಗಿ ವ್ಯೂಸ್ ಹೋದರೆ ಮಾತ್ರ ಇನ್ನೊಂದು ರಜಾ ಹಾಕ್ಬೋದು, ಇಲ್ಲ ಅಂದರೆ ಕಷ್ಟ. ಆಗಲ್ಲ ನಿನ್ನ ಕೈಲಾಗಲ್ಲ. ಕರ್ವು, ಬ್ಲೈಂಡ್ ಸ್ಪಾಟ್ಗಳು, ಪ್ರೈವೇಟ್ ಬಸ್ಗಳು ಓಡಾಡ್ತಾ ಹೋಗುತ್ತಾ. ಆ ಪ್ರೈವೇಟ್ ಬಸ್ಗಳಲ್ಲಿ ಆ್ಯಕ್ಚುಲಿ ಟಿಕೆಟ್ ಸಿಸ್ಟಮ್ ಇದೆ. ಅಂದರೆ ಡಿಜಿಟಲ್ ಟಿಕೆಟ್ ಹೇಳ್ತಾರೆ. ನಾನು ನಮಗೆ BMTC KSRTC ಏನು ಕೊಡ್ತಾರೆ ಆ ರೀತಿ ಟಿಕೆಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ತುಂಬ ಸ್ಟ್ರಿಕ್ಟ್ ಇರ್ತಾರೆ ಇಲ್ಲಿ. ಆಮೇಲೆ ಆಟೋಗಳಿಗೆ ಮೀಟ್ರ್ ಹಾಕ್ತಾರೆ. ಬಟ್ ಕೇಳಬೇಕು. ಬೆಂಗಳೂರು ಥರ ಕೇಳಿದ್ರೂ ಆಟೋಗಳು ಮೀಟ್ರ್ ಹಾಕದೇ ಇರೋರು ಆ ಥರ ಎಲ್ಲ ಬಿಹೇವಿಯರ್ ತೋರಿಸಲ್ಲ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಷನ್ ಕೊಡಬೇಕು. ಉಡುಪಿ 21, ಬಾರ್ಕೂರ್ 5. ಬಾರ್ಕೂರ್ ಆದಮೇಲೆ ನೆಕ್ಸ್ಟು ಕಾರ್ಕಳ ಹೋಗಬೇಕು. ಅಲ್ಲಿ 2 ಇದೆ. ಎರಡು ಇನ್ನೇನು ಬಾರ್ಕೂರು. PU ಕಾಲೇಜ್. ಸ್ಟೋರ್ಗೆ UK ಅಂತ ಹೆಸರು ಇಟ್ಬಿಟ್ಟವ್ರೆ. UK ಸ್ಟೋರ್ಸ್. ರೋಟ್ರಿ ಕ್ಲಬ್ ಎಲ್ಲೆಲ್ಲೆಲ್ಲ ಇದೆ ಗುರು. ಮಂಡ್ಯ ಅಂತ ಎಷ್ಟೇ ಊರು ತುಂಬ ಹಬ್ಕೊಬಿಡ್ತು. 300 meters. ಟೇಕ್ ಲೆಫ್ಟ್.
ಶಿಲ್ಪಕಲೆ ನೋಡಿ ಬರೋ ಎಂಥ ಒಳ್ಳೆ ಮನೆ. ಅಟ್ಟ ಅದು ಮೇಲ್ಗಡೆ ದವಸ ಧಾನ್ಯಗಳನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ. ಇಲ್ಲೆಲ್ಲಿದೆ ಪೋಸ್ಟ್ ಆಫೀಸು, 200 ಮೀಟರ್ಸ್. ಇಲ್ಲೆಲ್ಲ ಸಿಟಿಗಳಲ್ಲೂ ಕೆಲವೊಂದು ಮನೆಗಳು ಈ ರೀತಿ ಯೂಸೇ ಆಗದೆ ಇರೋ ಥರ ಸ್ಟೇಜ್ ಬಂದುಬಿಟ್ಟಿರ್ತದೆ. ತುಂಬ ಹಳೆ ಮನೆಗಳು ಈ ಕಡೆ. ಇನ್ನೊಂದು ಇಲ್ಲಿ ಬರೋ ಮಳೆಗೆ ಮತ್ತು ಪಾಚಿ ಕಟ್ಕೊಳ್ಳೋದಕ್ಕೆ ಇವು ಎಂಥ ಮನೆ ಕಟ್ಸಿದ್ರೂ ಪಾಚಿನೇ ಪೂರ್ತಿ. ಮಳೆ ಬಿದ್ದಿ ಎಲ್ಲ ಆಲ್ಗೆಗಳೆಲ್ಲ ಇಲ್ಲೇ ಇರ್ತವೆ. ಇಲ್ಲೇ ಇದೆ ನೋಡಿ ಪೋಸ್ಟ್ ಆಫೀಸ್. ರಾಜ ಗಾಡಿಗೆ ಈ ರೋಜ ದೊರಕು ಹೊರಗಡೆ ನಾವು ಕೊಡುವ ಬಾರ್ಕೋಡ್. ಇದೆ ಉಡುಪಿ ಮಣಿಪಾಲ್. ಮೋಸ್ಟ್ಲಿ ಮಣಿಪಾಲ್ ಅಂದರೆ ಸೀರೀಸ್ ಆಫ್ ಇದಿರಬೇಕು, ಅಂದರೆ ಒಂದು ಟೌನ್ಶಿಪ್ ಟೈಪಲ್ಲಿ ಏನೋ ಪ್ಲ್ಯಾನ್ ಮಾಡಿರೋದಿರಬೇಕು. ಎಲ್ಲ ಫುಲ್ ರಾಯಲ್ ಆಗಿದೆ ಈ ಕಡೆ ನೋಡಿ. ಆ ಹುಡುಗಿ ನೋಡಿದ್ರೆ ರಾಯಲ್ ಆಗಿ ಬೇರೆ ನೋಡ್ಕೊಂಡು ಹೋಗ್ತಾಳೆ. ಪೋಲಾರ್ ಬೇರ್. ಉಡುಪಿಲಿ ಇತ್ಕೊಂಡು ಯಾರು ಪೋಲಾರ್ ಬೇರ್ಗೆ ಹೋಗ್ತಾರೆ ಗುರು. ಉಡುಪಿ ಮಂಗಳೂರು ಈ ಕಡೆ ಎಲ್ಲ ಬಂದರೆ ಐಡಿಯಲ್ ಐಸ್ ಕ್ರೀಮ್. They call me Oji. ಸ್ವಲ್ಪ ಪಬ್ಬಾಸ್. ಇದು ಮೈನು. ಒಂದು 1.1 ಕಿಲೋಮೀಟರ್ ನೋಡಿ. ಫುಲ್ಲು ಕೆಮ್ಮಣ್ಣು. ಗಾಡಿಗಳೆಲ್ಲ ಗಾಡಿಗಳು ರಸ್ಟ್ ಹೊಡೆದಿಲ್ಲ ಅಂದರೆ ಅದನ್ನು ಉಡುಪಿ ಅನ್ನೋದೇ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಂದೊಂದು ಗಾಡಿ ಇಲ್ಲಿಂದಾನೆಲ್ಲ ತಂದಿದ್ದು ನಾನು. ಸ್ಪ್ಲೆಂಡರ್ K20 ರಿಜಿಸ್ಟ್ರೇಷನ್. ಅದು ಲೆಫ್ಟ್ ಫ್ರೀ ಲೆಫ್ಟ್ ಇದೆ. ಟೇಕ್ ಫ್ರೀ ಲೆಫ್ಟ್. ಎಲ್ಲಿದೆ ಪೋಸ್ಟ್ ಆಫೀಸ್? ಎಸ್, ಅಲ್ಲಿದೆ ನೋಡಿ ಪೋಸ್ಟ್ ಆಫೀಸ್. ಪಟ ಅಂತ ಆಗ್ತಾಯಿದೆ ಕೆಲಸಗಳು. ಒಂದು ಮಣಿಪಾಲ್. ಮಣಿಪಾಲ್ ಆಯಿತು. ಮಣಿಪಾಲಿಂದ ಇವಾಗ ಉಡುಪಿ ಮೇನ್ ಪೋಸ್ಟ್ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಸೊ ಇದಾದಮೇಲೆ ಮಲ್ಪೆಗೆ ಹೋಗಬೇಕು. 11:50 ಮಲ್ಪೆಗೆ ಹೋಗಿ ನೆಕ್ಸ್ಟ್ ಕಾರ್ಕಳ. ಇದೊಂದು ಲೆಫ್ಟ್ ತೊಗೋಬೇಕು. ಸೈಕೋ ನೋಡಿ. KFC ಬದಲು UFC. ನೋಡೋಕ್ಕೆ 300 ಮೀಟ್ರೆ, ಬಟ್ ಹೆವಿ ಕ್ರೌಡೆಡ್ ಇದೆ ಇಲ್ಲಿ. ಎಷ್ಟೊಂದು ಕ್ರೌಡ್ ಆಗ್ಬಿಟ್ರೆ. ಇಲ್ಲೊಂದು ಮೂವಿಗೆ ಬಂದಿದ್ದು ನೆನಪು ನನಗೆ. ಫಸ್ಟ್ ರ್ಯಾಂಕ್ ರಾಜು ನಾನು ಇಲ್ಲೇ ನೋಡಿದ್ದೆಲ್ಲೋ, ಬಟ್ ಅವತ್ತು ನನಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಮಲ್ಕೊಬಿಟ್ಟಿದ್ದೆ ಥಿಯೇಟ್ರಲ್ಲಿ ಮೂವಿ ನೋಡೋದ್ಬಿಟ್ಟು. ಫಸ್ಟ್ ಹಾಫ್ ಪೂರ್ತಿ ಮಲ್ಕೊಬಿಟ್ಟಿದ್ದೆ. ಸೆಕೆಂಡ್ ಹಾಫೇನೆ ನಂಗೆ ನೋಡಿರೋ ನೆನಪು. ಬರೀ ಇಂಥದೆಯಾ? ಇಲ್ಲೇ ಇದೆಯಲ್ಲ ಪೋಸ್ಟ್ ಆಫೀಸ್. ಉಡುಪಿದು ಶ್ರೀಕೃಷ್ಣ ಟೆಂಪಲ್. ಇದರಿಂದ ಇರೋದೇ ಉಡುಪಿ ಬಸ್ ಸ್ಟ್ಯಾಂಡ್, ಮೇನ್ ಬಸ್ ಸ್ಟ್ಯಾಂಡು. ಇದು ಉಡುಪಿ ಸರ್ಕಲ್ಲು. ಅದರದ್ದು ಸೀಲ್ ಕಲೆಕ್ಟ್ ಮಾಡಿದ್ದು ನಾನು. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಸೀಲ್ ಕಲೆಕ್ಟ್ ಮಾಡಿದ್ದು. ಸೀಲ್ ಮಾತ್ರ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ ಕೃಷ್ಣನ ಪ್ರತಿಮೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ದೊಡ್ಡದಾಗೋಯ್ತು ಸೀಲ್. ಎರಡೆರಡು ಹಾಕ್ಸ್ಕೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ, ಒಂದೇ ಚೆನ್ನಾಗಿತ್ತು. ಇಲ್ಲಿಂದ ಇವಾಗ ಮಲ್ಪೆಗೆ ಹೋಗಬೇಕು. ಸೇಂಟ್ ಮೇರಿಸ್ ಐಲ್ಯಾಂಡು ಕಲ್ಲುಗಳದ್ದು ಸೀಲ್ ಇದೆ, ಅದನ್ನು ತೊಗೋಬೇಕು. ನನಗೆ ಮೇಯ್ನ್ ಬೇಕಾಗಿರೋದು ಹತ್ತೂರು ಕಾರ್ಕಳ ಚರ್ಚ್ದು ಸೀಲ್ ಬೇಕು. ಅಲ್ಲಿ ರೀಚ್ ಆಗಬೇಕು ಮೆಂಗಾರ ಮಾಡಿ ಫಸ್ಟು. ಇವಾಗ ಮಲ್ಪೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ಬೇಕಾದ್ರೆ ಫಸ್ಟ್ ನಾನು ಕಾಪ್ ಆಗ್ತೀನಿ. ಯಾಕಂದರೆ ಕಾರ್ಕಳ ಮೇಯ್ನ್ ಓಪನ್ ಇರುತ್ತೆ ಎಷ್ಟೊತ್ತಾದರೂ. ದೂರದಲ್ಲಿ ಬೀಚ್ ಕಾಣಿಸುತ್ತಾ? ಮೋಸ್ಟ್ಲಿ ಇಲ್ಲ, ತುಂಬ ಹತ್ರ ಹೋಗ್ಬೇಕು. ಮ್ಯಾಪಲ್ಲೇ ಕಾಣಿಸ್ತಾ ಇಲ್ಲ, ಇನ್ನು ಬರೀ ಕಣ್ಣು ಕಾಣಿಸುತ್ತಾ? ನಿನ್ನ ನಡೆ ಬರಕ್ಕೆ ನಾನೇನು ಮಾಡಲಿ? ಸಿದ್ಧಾರ್ಥ, ಸ್ಟೆಲ್ಲಾ ಮೇರಿ ಚರ್ಚ್, ಕಲ್ಮಾಡಿ. ಡಿಫ್ರೆಂಟ್ ಆಗಿದೆ ಚರ್ಚು. ಯಾವುದೋ ಗಲ್ಲಿಗೆಲ್ಲ ಕರ್ಕೊಂಡು ಬರ್ತಾಯಿದೆ. ಇಲ್ಲೇ ಐತೆ ಅಂದ್ಬಿಟ್ಟು. ಎಲ್ಲಿದೆಯಪ್ಪ ಪೋಸ್ಟ್ ಆಫೀಸ್? ಮಲ್ಪೆ ಫಿಶ್ ಟ್ರೇಡ್ ಸೆಂಟರ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪೋಸ್ಟ್ ಆಫೀಸ್. ಎಸ್, ದ ಡೆಸ್ಟಿನೇಷನ್ ಈಸ್ ಆನ್ ದ ಲೆಫ್ಟ್.
ಅಟ್ಟಪಾಡಿ ಇದು ಇವಾಗ ತೊಗೊಂಡಿದ್ದು ಸೀಲು. ಬದನೆಕಾಯಿ ಸೀಲ್ ಆಯಿತು. ಇವಾಗ ನೆಕ್ಸ್ಟು ಮುಂದೆಗಡೆ ಹೋಗ್ತಾ ಇದ್ದೀನಿ. ಶಂಕರಾಪುರ ಎಲ್ಲ ಕಾಣಿಸ್ತಾ ಇದೆಯಲ್ಲ ಬೋರ್ಡು, ಶಂಕರಾಪುರ. 2 ಕಿಲೋಮೀಟರ್ಸ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಕಾರ್ಕಳ ಬಿಫೋರ್ ಲಂಚ್ ಅಥವಾ ಲಂಚ್ ಟೈಮಲ್ಲಿ ಹೋದ್ರೂ ಪರವಾಗಿಲ್ಲ, ನನಗೆ ಸೀಲ್ ಅಂತ ತೊಗೊಳ್ಳೇಬೇಕು ಅಲ್ಲಿ ಬೇಗ. ಮೀಟರ್ ಬೇಕು, ಮೀಟರ್ 3.3 ಕಿಲೋಮೀಟರ್ ಓವರಾಲ್ ಒಂದೇ ರೋಡು ಸಿಕ್ಬಿಡುತ್ತೆ ಬೇಗ. ಉಡುಪಿಲಿ ಆಲ್ಮೋಸ್ಟ್ ಒಂದು 14-15 ಮೇಲಿರಬೇಕು ಸೀಲ್ಸು. ಕಲೆಕ್ಟ್ ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ಕೊಡಬೇಕು, ಅದಕ್ಕೆ ಪ್ಲ್ಯಾನಿಂಗ್ ಇರಬೇಕು. ಆನ್ ದ ವೇ ಇರೋದನ್ನೆಲ್ಲ ತೊಗೊಂಡು 1 by 1 ಒಂದೊಂದೇ ತೊಗೋತೀವಿ ಅಂದರೆ ಕಷ್ಟ. ನಾನು ಇವತ್ತು ಆಫೀಸ್ಗೆ ರಜೆ ಹಾಕಿದ್ದೀನಿ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ಏನಂದೆ ಇನ್ನೊಂದ್ಸಲ ಹೇಳು. ನಾನು ಇವತ್ತು ಆಫೀಸ್ಗೆ ರಜೆ ಹಾಕಿದ್ದೀನಿ. ಬ್ಯಾಕ್ ಟು ಬ್ಯಾಕ್ 2 days. ಮ್ಯಾನೇಜರ್ ಫೋನ್ ಮಾಡಿ ಕೇಳಬೇಕು, ಕುಶಲವೇ ಕ್ಷೇಮವೇ ಅಂದ್ಕೊಂಡು. ಸ್ಟ್ರೈಟ್ ನೋಡಿ ಒಂದೇ ರೋಡು, 2 ಕಿಲೋಮೀಟರು. ಆ ಜಂಕ್ಷನಲ್ಲೇ ಇದೆ. ಅಲ್ಲಿ ಬೆಟ್ಟದ ಹೂ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದು. ಟರ್ನ್ ರೈಟ್ ಆ್ಯಂಡ್ ಯುವರ್ ಡೆಸ್ಟಿನೇಷನ್ ಈಸ್ ಆನ್ ದ ರೈಟ್. ಎಲ್ಲ ಇದೆಯಲ್ಲ ಅದೇ ನೋಡಿ ಪೋಸ್ಟ್ ಆಫೀಸ್ ಮೇಲ್ಗಡೆ ಇದೆಯಲ್ಲ. ಸೋಮೇಶ್ವರದಲ್ಲಿ ಸೀಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಇವಾಗ ಕಾರ್ಕಳ ಕಡೆ ಹೊರಟಿದ್ದೀವಿ. ಕಾರ್ಕಳದಲ್ಲಿ 2 ಇದೆ, ಒಂದು ಹತ್ತೂರು, ಇನ್ನೊಂದು ಕಾರ್ಕಳ ಮಹಾವೀರವ್ರದ್ದು. ಸೊ ಮಹಾವೀರವ್ರದ್ದೊಂದು ಸೀಲು ಮತ್ತು ಚರ್ಚ್ದೊಂದು ಸೀಲು. ಸೊ ಈ 2 ಸೀಲ್ ಕಲೆಕ್ಟ್ ಮಾಡ್ಕೋಬೇಕು. ಇನ್ನೇನು ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. ಸೊ ಇದಾಗಿದ ತಕ್ಷಣ ಸೀದಾ ಮಂಗಳೂರೇ. ಮಧ್ಯದಲ್ಲಿ ನನಗೆ ಮೂಡುಬಿದ್ರೆ ಬರುತ್ತೆ. ಮೂಡುಬಿದ್ರೆಯಲ್ಲಿ ನನಗೆ ಟೈಮ್ ಸಿಕ್ಕರೆ ಇಮಿಡಿಯೇಟ್ ಬೇಗ ಕಲೆಕ್ಟ್ ಮಾಡ್ಕೋತೀನಿ. ಒಂದು 2-2.5 ಆಗಲ್ಲ, ಅಟ್ಲೀಸ್ಟ್ ಒಂದು 3:30 ಅಷ್ಟರಲ್ಲಿ ಮೂಡುಬಿದ್ರೆಯಲ್ಲಿ ಕಲೆಕ್ಟ್ ಮಾಡ್ಕೋತೀನಿ. ಯಾಕಂದರೆ ಅಲ್ಲಿಂದ ನನಗೆ ಮಂಗಳೂರಿಗೆ ಹೋಗಬೇಕಲ್ಲ. ಕಾರ್ಕಳಕ್ಕೆ ಇಲ್ಲಿ ರೋಡು ತುಂಬ ಚೆನ್ನಾಗಿದೆ. ಈಸಿಲಿ 100 ಫೀಟ್ ರೋಡ್ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಇದು BO, ಇನ್ನೊಂದು ಕಾರ್ಕಳದು ಹೆಡ್ ಪೋಸ್ಟ್ ಆಫೀಸು. ಹತ್ತೂರ್ದು BO ಇದು. ಮಧ್ಯದಲ್ಲಿ ಊಟ ಮಾಡಲಿಲ್ಲ ನಾನು, ಗಡ್ಬಡ್ ತಿನ್ಕೊಂಡೆ ಒಂದು. ಇದು ನೋಡಿದ್ದು ಎಂಟ್ರೆನ್ಸ್, ಇದು ಫೋಟೋ ತಗೊಳ್ಳು. ಬಂತಲ್ಲ ಚರ್ಚ್ ಕಾಣಿಸ್ತಾ ಇದೆ ಅಲ್ಲಿ ಮೇಲ್ಗಡೆ. ಚರ್ಚ್ದು ಕಾಲೇಜ್ ಇರಬೇಕಿದು. 2 o'clock ಕ್ಲೋಸು. ನಾನು ಆಲ್ಮೋಸ್ಟ್ 1:55. ಮೇಡಮ್ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿದೆ? ಹಾಂ, ಮೇಲೆ ಹೋಗ್ಬೇಕಾ? ಹಾಂ, ಓಕೆ. ಹಟ್ಟಿ ಮನೆ ಆ ಸ್ಕೂಲಲ್ಲೆಲ್ಲೋ ಚಿಕ್ಕದಾಗ ಒಂದು ಸ್ಕೂಲವ್ರೇ ಅವ್ರಿಗೆ ಜಾಗ ಕೊಟ್ಟಂಗಿದೆ, ಅದು ಅಷ್ಟು ಚಿಕ್ಕದು. ಸ್ಕೂಲ್ ಒಳಗಡೆ ಪೋಸ್ಟ್ ಆಫೀಸ್ ಮಾಡ್ಬಿಟ್ಟಾರಲ್ಲ ಬಾ. ನೋಡಿ ಚರ್ಚ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆಯಲ್ಲ. ಇಲ್ಲಿಂದ ಕಾಣಿಸ್ತು ನೋಡಿ, ಇದೇ ಪೋಸ್ಟ್ ಆಫೀಸು. ಅವರೇ ಪೋಸ್ಟ್ ಆಫೀಸ್, ಪೋಸ್ಟ್ ಮಾರ್ಟಮ್ ನಿಂತಿದ್ದು. ಅವ್ರು 2 o'clock ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಬೇಗ ಬಂದರೆ ಸಿಗುತ್ತೆ, ಇಲ್ಲ ಅಂದರೆ ಇವಾಗ ಹತ್ತೂರ್ದು ಸೆಂಟ್ರಲ್ ಪೋಸ್ಟ್ ಆಫೀಸ್ ಇದು ಓಪನ್ ಇರುತ್ತೆ. ಇದಿಷ್ಟು ಬೇಗ ಕ್ಲೋಸ್ ಆಗೋಲ್ಲ, ಇದಕ್ಕೆ ಟೈಮ್ ಇದೆ. ಇಲ್ಲಿ ಮಹಾವೀರ ಮೀನು ಇವೆಲ್ಲ ಯಾವುದಿದು ರೆಡಿ ಮಾಡೋ ದೇವಸ್ಥಾನಕ್ಕೆ. ಈ ಥರ ಚಿಕ್ಕ ಬ್ರಿಡ್ಜ್ ಅಂತೂ ಬೇಜಾನ್ ಸಿಗ್ತವೆ ಉಡುಪಿ ಮಂಗಳೂರಲ್ಲಿ. ಅದು ನೋಡಿ, ಅದು ಮ್ಯಾಪಲ್ಲೂ ತೋರಿಸಲ್ಲ, ಅಷ್ಟು ನೀರು ಹರಿತಾ ಇರ್ತದೆ ಮಧ್ಯದಲ್ಲಿ. ಇಲ್ಲಿ ಬಾವಿಲೆಲ್ಲ ಯೂಶಲಿ ನಿಮಗೆ 50-70 ಅಡಿಗೆಲ್ಲ ನೀರು ಸಿಕ್ಬಿಡುತ್ತೆ. ತುಂಬ ಜನ ಬಾವಿ ತೋರಿಸ್ಕೋತಾರೆ. ಇಲ್ಲಿ ಬೋರ್ ಲೆಕ್ಕ ಬರೋಲ್ಲ, ಬಾವಿ ತೋರಿಸಿ ಬಾವಿಗೆ ಮೋಟ್ರ್ ಹಾಕೋತಾರೆ. ನಾನು ನಮ್ಮ ಚಿಕ್ಕವ್ವನ ಮನೇಲಿ ಬಾವಿ ನೀರೇ ಕುಡಿತಾ ಇರೋದು, ಅದನ್ನೇ ಹಾಕೊಟ್ರು ಅವ್ರ ಬಾಟ್ಲಿಗೂ. ಯಾಕೆ ಚೆನ್ನಾಗಿದೆ ಬಾವಿ ನೀರು, ಅದೇ ಮಿನರಲ್ ವಾಟರ್ ಅವೆಲ್ಲ ಏನು ಯೂಸ್ ಮಾಡಲ್ಲ. ಬಟ್ ಏನಂದರೆ ಬಾವಿನ ಕ್ಲೋಸರ್ ಆಗಿಡಬೇಕು ಯಾವಾಗಲೂ. ನ್ಯಾಚುರಲ್ಲಾಗಿ ಬಾವಿ ಒಳಗೆ ಏನೇ ಬೆಳೆದ್ರೂ ತೊಂದರೆ ಇಲ್ಲ. ಬಟ್ ಆರ್ಟಿಫಿಷಿಯಲ್ ಆಗಿ ಹೊರಗಡೆಯಿಂದ ಮೀನು ತಂದು ಹಾಕೋದು. ಬಾರ್ ಇಷ್ಟು ಚಿಕ್ಕದಾಗೈತೆ, ಶೀತಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್.
ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ರೋಡ್ ಬರುತ್ತೆ. ಆ ರೋಡ್ಗೆ ಹೆಸರೇನು ಅಂದರೆ ಹವಲ್ದಾರ ರೋಡ್. ನೋಡಿ ಇದೆ ನೆಕ್ಸ್ಟ್, ಇದೆ ಹವಲ್ದಾರ ರೋಡ್. ನೋಡ್ಕೊಂಡು ಕ್ರಾಸ್ ಮಾಡಬೇಕು. ಇಲ್ಲೊಂದು ಮಾಸ್ಕ್ ಕೂಡ ಇದೆ. 400 ಮೀಟರ್ಸ್ ರೈಟ್. ಇಲ್ಲಿ ರೈಟ್ ತೊಗೋಬೇಕು. ವಿಸ್ಕಿ ಇವತ್ತು ಸ್ವಲ್ಪ ಲೈಟ್ ಆಗಿದೆಯಲ್ಲ ನೋಡಿ. ಪಾಪ ಮನೆಗವ್ರಿಗೆ ಎಷ್ಟೇ ಇದು ಮಾಡಲಿಲ್ಲ ನೋಡಿ, ಪೂರ್ತಿ ಪಾಚಿ ಕಟ್ಟೋಗಿದೆ. ಪ್ರವಚನ ನಡೀತಾ ಇದೆ. ಚೆನ್ನಾಗಿದೆ ಗ್ರೌಂಡು ಕ್ರಿಕೆಟ್ ಆಡೋದಕ್ಕೆ. ಎಷ್ಟು ಗ್ರೌಂಡ್ ನೋಡಿದೆ ನಿನ್ನೆಯಿಂದ ನಾನು. ನಮ್ಮೂರ ಕಡೆ ಎಲ್ಲ ಆದರೆ ಅದೇ ಗ್ರೌಂಡಲ್ಲಿ ಬೇಗ ಬಿಲ್ಡಿಂಗ್ ಎತ್ತಿಸ್ಬಿಡ್ತಾರೆ ಮೇಲ್ಗಡೆ. ಪ್ರಪಂಚ ತಲೆಕೆಳಗಾರೋ ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 2 ಕಾಲ್ಗಳು ಲೇಟಾಗಿ ಹೋಗುತ್ತೆ, ಬೇಗ ಹೋಗಬೇಕು. ನೋಡಿ ಚರ್ಚು. ಶಬ್ದಗಳನ್ನು ಪ್ರೀತಿಸಿ. ಪೋಸ್ಟ್ ಆಫೀಸ್ ಬಂತು. ಪೋಸ್ಟ್ ಆಫೀಸ್ ಹಣ ಬಂದ. ಇದು ತುಂಬ ಹೊತ್ತು ಓಪನ್ ಇರುತ್ತೆ ಅಂತ. ಉಡುಪಿಲಿ ಯಾಕೋ ಬಿಸಿಲು ಕಮ್ಮಿ ಆಗೋಂಗೆ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಬೆಟ್ಟದ ಹೂ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದು. ಇರಲಿ ಈ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆರೆ ಸನ್ಲೈಟ್ ಲೆಟ್ ಕಮ್ Rain let it come, forest mountain I go roaming.